ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ವಿದ್ಯಾರ್ಥಿಗಳು KCET ನ ಒಂದು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ನಿನ್ನೆ ಅಂದ್ರೆ ಜೂನ್ 6ನೇ ತಾರೀಕು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವಿನ್ನ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ KA ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ KA ನವರು ಇವಾಗ ನೆಕ್ಸ್ಟ್ ಪ್ರೋಸೆಸ್ ಇರುವಂತದ್ದು ವೆರಿಫಿಕೇಶನ್ ಸ್ಲಿಪ್ ಅಂತಾನೆ ಹೇಳ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಸ್ಲಿಪ್. ಸೊ ಒಂದ್ ವೇಳೆ ನೀವೇನ ಕೋಟಗಳನ್ನ ಕ್ಲೈಮ್ ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳಿದ್ರೆ, ಕ್ಲಾಸಸ್ ಗಳನ್ನ ಕ್ಲೈಮ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ, ಸೊ ನಿಮ್ಗೆ ಒಂದು ಲಿಂಕ್ ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದರಿಂದ ನೀವೆಲ್ಲನೂ ಕೂಡ ಅಪ್ಲೋಡ್ ಮಾಡಬಹುದು. ಏನನ್ನ ಡೌಟ್ ಇತ್ತು ಅಂತ ಹೇಳಿದ್ರೆ KA ಆಫೀಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ವಿಚಾರಿಸಬೇಕಾಗುತ್ತೆ. ಒಂದ್ ವೇಳೆ ಎಲ್ಲಾನು ಕೂಡ ಕ್ಲೈಮ್ ಮಾಡ್ಕೊಂಡು ಆದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ, ಅವೆಲ್ಲನೂ ಕೂಡ ಕ್ಲೈಮ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಇನ್ನೇನ ಎಡಿಟ್ ಆಪ್ಷನ್ ಬಿಟ್ಟು ನೀವೇನ ಎಡಿಟ್ ಮಾಡ್ಕೊಂತೀರಾ ಅಂತ ಹೇಳೋದಾದ್ರೆ ಅದಕ್ಕೂ ಕೂಡ ಆಪ್ಷನ್ ಇರುತ್ತೆ. ನೀವೇನ ಎಡಿಟ್ ಮಾಡಬೇಕು ಅಂದ್ರೆ ಎಡಿಟ್ ಆಪ್ಷನ್ ಕೂಡ ಅವರೇ ಬಿಡ್ತಾರೆ KA ಕಡೆಯಿಂದ. ಸೊ ಅಲ್ಲೂ ಕೂಡ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ KA ಆಫೀಸ್ಗೆ ಹೋಗಿ, ಬೆಂಗಳೂರಿನಲ್ಲಿರುವಂತ KA ಆಫೀಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ನಿಮ್ದು ಏನ್ ಇಶ್ಯೂ ಇದೆ ಅವ್ರಿಗೆ ಹೇಳಿ ನೀವು ಸೊಲ್ಯೂಷನ್ ತಗೋಬಹುದು. ಓಕೆನಾ? ಸೊ ಇದು ಮೇನ್ ಪಾಯಿಂಟ್. ತುಂಬಾ ಜನ ಬಂದು KA ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂತಾರೆ. ಸೊ ಅದನ್ನು ಕೂಡ ಒಂದು ಒಳ್ಳೆ ವಿಷಯ. ನೀವು ಹೋಗ್ಬಿಟ್ಟು ಅಲ್ಲೇನೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಅದಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ವೆರಿಫಿಕೇಶನ್ ಸ್ಲಿಪ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಅವ್ರನ್ನ ಕನ್ಫರ್ಮೇಶನ್ ಕೊಟ್ಟಿಲ್ಲ ಯಾವಾಗ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಕೌನ್ಸಲಿಂಗ್ ಮುಂಚೆ ನಿಮ್ಗೆ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನೋ ಒಂದು ಡೌನ್ಲೋಡ್ ಆಗುತ್ತೆ. ನನ್ನ ಪ್ರಕಾರ ಮುಂದಿನ ವಾರ ಕೌನ್ಸಲಿಂಗ್ ಇತ್ತು ಅಂತ ಹೇಳೋದಾದ್ರೆ ಈ ವಾರ ಅಂದ್ರೆ ಮಂಡೆಯಿಂದ ಶನಿವಾರದ ಒಳಗಡೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನುವಂಥದ್ದು ಡೌನ್ಲೋಡ್ಗೆ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಅದಾದ್ಮೇಲೆ ನಿಮ್ಮ ಒಂದು ಕೌನ್ಸಲಿಂಗ್ ಪ್ರೋಸೆಸ್, ಆಪ್ಷನ್ ಎಂಟ್ರಿ ಪ್ರೋಸೆಸ್ ಎಲ್ಲನೂ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿ ನಿಮಗೆ ಪ್ರತಿ ಒಂದೂ ಕೂಡ ನೀವು ಎಷ್ಟು ತೆಗ್ದಿದ್ದೀರಾ ಪರ್ಸೆಂಟೇಜು, ಮತ್ತೆ KCET ನ ಒಂದು ರ್ಯಾಂಕ್ ಎಷ್ಟು, ಯಾವ್ಯಾವ ಸಬ್ಜೆಕ್ಟ್ ಬರ್ದಿದ್ದೀರಾ, ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ಇರುತ್ತೆ. ಮತ್ತೆ ಯಾವ ಒಂದು ಕೋಟನ ನೀವು ಕ್ಲೈಮ್ ಮಾಡ್ಕೊಂಡಿದ್ದೀರಾ ಪ್ರತಿ ಒಂದೂ ಕೂಡ ಇರುತ್ತೆ. ಸೊ ಇದು ಮೇನ್ ಒಂದು ಪಾಯ ಇದ್ದಂಗೆ ಮನೆಗೆ ಯಾವ ರೀತಿ ಪಾಯ ಇರುತ್ತೋ KCET ನ ಒಂದು ಆಪ್ಷನ್ ಎಂಟ್ರಿ ಕೌನ್ಸಲಿಂಗು ಕೂಡ ವೆರಿಫಿಕೇಶನ್ ಸ್ಲಿಪ್ ಅನ್ನೋ ಒಂದು ಪಾಯ ಇದ್ದಂಗೆ, ಐಡೆಂಟಿಟಿ ಇದ್ದಂಗೆ. ಸೊ ಹಂಗಾಗಿನೇ ಅದು ಕ್ಲೀನ್ ಆಗಿದ್ರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಮತ್ತೆ ಕೌನ್ಸಲಿಂಗ್ ತುಂಬಾ ಸ್ಮೂತ್ ಆಗುತ್ತೆ. ಸೊ ನನ್ನ ಪ್ರಕಾರ ಮುಂದಿನ ವಾರ ಈ ಒಂದು ಪ್ರೋಸೆಸ್ ಆಗಬಹುದು. ಇಲ್ಲ ಅಂತ ಹೇಳೋದಾದ್ರೆ ಕೌನ್ಸಲಿಂಗ್ ನ ಒಂದು 5-6 ದಿನದ ಹಿಂದೆ ನಿಮ್ಗೆ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನುವಂಥದ್ದು ಸಿಕ್ಬಿಡುತ್ತೆ. ಯಾಕಂದ್ರೆ ವೆರಿಫಿಕೇಶನ್ ಸ್ಲಿಪ್ ಆದ್ಮೇಲೆ ಮತ್ತೆ ಎಡಿಟ್ ಆಪ್ಷನ್ ಬಿಡ್ತಾರೆ. ಎಡಿಟ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು, ಇಲ್ಲ ಆಫೀಸ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ. ಸೊ ಇವನ್ನೆಲ್ಲನೂ ಕೂಡ ಪ್ರೋಸೆಸ್ ಇರೋದ್ರಿಂದ ನಾಳೆ ಕೌನ್ಸಲಿಂಗು ಇವತ್ತು ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಡೋದಿಲ್ಲ. ಸೊ ಹಂಗಾಗಿನೇ ಒಂದು ವಾರ ಹಿಂದನೇ ಬಿಡಬೇಕಾಗುತ್ತೆ. ನನ್ನ ಪ್ರಕಾರ 3rd ವೀಕ್ ಅಲ್ಲಿ ಕೌನ್ಸಲಿಂಗ್ ಪ್ರೋಸೆಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ, ಅಂದ್ರೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ ಅಂದ್ರೆ ಮುಂದಿನ ವಾರ ನಿಮ್ಗೆ ಸೋಮವಾರದಿಂದ ಶನಿವಾರದ ಒಳಗಡೆ ನಿಮ್ಗೆ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನುವಂಥದ್ದು ಬಿಡಬೇಕಾಗುತ್ತೆ. ಸೊ ಹಂಗಾಗಿನೇ ಹೇಳಕ್ಕಾಗಲ್ಲ, ನಾಳೆನೂ ಕೂಡ ಬಿಡಬಹುದು, ನಾಡ್ದು ಕೂಡ ಬಿಡಬಹುದು. ಸೊ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಏನೇನಾಗಿದೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಓಕೆನಾ? ಸೊ ಫಸ್ಟ್ ನೀವು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ವಿಡಿಯೋಸ್ಗಳು ಬೇಕಾ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿ ಯಾವ ರೀತಿ ನೀವು ಕ್ಲೈಮ್ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತು.